ಬರ್ತಾ ಇಲ್ಲ ಗುರು, ಮಾತಾಡೋಕ್ಕೂ ಆಯ್ತಲ್ಲ, ಅಷ್ಟು ಸುಸ್ತಾಗಲೇ. ಎಲ್ಲ ನಾಳೆಗೋಸ್ಕರ ಅಂಡರ್ವೇರ್ ತಗೊಳಕ್ಕೆ ಯೋಚನೆ ಮಾಡ್ತೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಆಗಲೇ ಎಷ್ಟೊಂದು ದಿನ ಆಯಿತು ವೀಡಿಯೋ ಮಾಡಿ. ತುಂಬ ಬ್ಯುಸಿ ಶೆಡ್ಯೂಲಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಆಲ್ರೆಡಿ ಯಾರ್ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀರೋ ಅವ್ರಿಗೆ ಗೊತ್ತೇ ಇರುತ್ತೆ ದಟ್ ನಾನಿವಾಗ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿದ್ದೀನಿ. ಅಂದ್ಕೊಂಡಂಗಂತೂ ಅಲ್ಲ, ತುಂಬ ಕಷ್ಟ ಇದೆ. ಬಟ್ ಮೈಂಡ್ ಸೆಟ್ ಅಷ್ಟೇ. ಸೊ ಇವಾಗ 10 ಮಿನಿಟ್ಸ್ ವಾಕ್ ಬ್ಯಾಲೆನ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಮಲ್ಕೊಳ್ಳೋದೆ. ನಾಳೆ ತೋರಿಸ್ತೀನಿ ಅಸಲಿ ಆಟ ಏನಿದೆ, ಒಂದೊಂದು ದಿನದಲ್ಲಿ ಏನೇನು ಮಾಡ್ತೀನಿ ಅಂತ. ನಿದ್ದೆ ಬರ್ತಾ ಇಲ್ಲ ಗುರು. ಈಗ 1 ಅವರ್ ಮುಂಚೆ ಇಲ್ಲಿ ಹಾಕ್ತೀನಿ ನೋಡಿ, ಇಷ್ಟು ತಿಂದೆ. ಈಗಾಗಲೇ ಹೊಟ್ಟೆ ಹಸಿತೈತಿ. ನಿದ್ದೆ ಬರ್ತಾ ಇಲ್ಲ ಈ ಹೊಟ್ಟೆ ಹಸಿಗೆ. ರಿಕವರ್ ಆಗೋಕ್ಕೆ ನಿದ್ದೆ ಮಾಡಲೇಬೇಕು. ಮಾಡೋಣ, ಸಿಗೋಣ. So guys, welcome back. Time ಆಗುತ್ತಿದೆ ವಾಕಿಂಗ್ಗೆ. ಸೊ ಗೈಸ್, ಮ್ಯಾಟರ್ ಏನಂದ್ರೆ ಡೈಲಿ ಬೆಳಿಗ್ಗೆ 5:30ಗೆ ವಾಕಿಂಗ್ ಹೋಗ್ಬೇಕಿತ್ತು. 5:30 ಇರೋದು ವಾಕಿಂಗು. 6 ಗಂಟೆಗೆ ಬಂದಿದ್ದೀನಿ. ನಮ್ಮವನು 5:30ಗೆ ಬಂದವನೆ. ಈಗ ಅವ್ನು ಹುಡುಕ್ಬೇಕು ಎಲ್ಲವನೇ ಅಂತ. ಸೊ ಗಾಯ್ಸ್, ನಿನ್ನೆ 10 ಗಂಟೆಗೆ ಮಲಿಕೊಂಡೆ. ಮಲ್ಕೋಬೇಕು ಅಂತ 1 ಅವರ್ ಹೊಟ್ಟೆ ಹಸಿಗೆ ನಿದ್ದೆ ಬಂದಿಲ್ಲ, 1 ಅವರು ಯೋಚನೆಗೆ ನಿದ್ದೆ ಬಂದಿಲ್ಲ. 12 ಗಂಟೆಗೆ ಮಲಿಕೊಂಡೆ. 5:30ಗೆ ಬರಬೇಕಾಗಿರೋ ವಾಕಿಂಗ್ಗೆ 6 ಗಂಟೆಗೆ ಬಂದೆ. ಸೊ ಗಾಯ್ಸ್, ನಿನ್ನೆ ತಿಂದಿದ್ದು 1 ಅವರ್ಗೆ ಅಷ್ಟು ಹೊಟ್ಟೆ ಹಸಿತಾಯಿತ್ತು. ಈಗ ಆಲ್ಮೋಸ್ಟ್ ಹತ್ರ 8 ಅವರ್ ಆಗಿದೆ. ಫೈನಲಿ ಎಂಟಿ ಸ್ಟಮಕಲ್ಲಿ 1 ಅವರ್ ವಾಕಿಂಗ್ ಕಂಪ್ಲೀಟ್. ಈಗ ಮನೆಗೆ ಹೋಗಿ ಪಟ್ಟತ್ತ ಕೆಲಸಕ್ಕೆ ರೆಡಿ ಆಗಬೇಕು. ಸೊ ಗೈಸ್, ಫೈನಲಿ ರೆಡಿಯಾಗಿ ಕೆಲ್ಸಕ್ಕೆ ಬಂದೆ. ಟೈಮ್ ಹತ್ರ 7:30 ಆಗ್ತೈತೆ. 7 ಗಂಟೆಗೆ ಪಾರ್ಕಿಂದ ಬಂದೆ. 7:30 ಅಷ್ಟೆಲ್ಲ ಕೆಲಸದಲ್ಲಿದ್ದೀನಿ ರೆಡಿಯಾಗಿ. ಈ ಥರ ಅರ್ಧ ಗಂಟೆಲಿ ರೆಡಿ ಆಗೋ ಪವರು ಹುಡುಗರಿಗೆ ಮಾತ್ರ ಇರೋದು. ಸೊ ಇವಾಗ ಫಸ್ಟ್ ಡ್ರಿಂಕು ಶುಗರ್ಲೆಸ್ ಕಾಫಿ, ಇದನ್ನು ಕುಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಇನ್ನು 10:30ವರೆಗೂ ನಾಷ್ಟ ಇಲ್ಲ. ನಾನು ಫಸ್ಟ್ ಮೀಲ್ ಇರೋದೇ 10:30. 10:30ಗೆ ನಾಷ್ಟ. ಅಲ್ಲಿವರೆಗೂ ಈ ಶುಗರ್ಲೆಸ್ ಕಾಫಿಲೇ ತಳಬೇಕು ಬಾಡಿ. ಅಷ್ಟೊತ್ತವರೆಗೂ ಈ ಶುಗರ್ಲೆಸ್ ಕಾಫಿಲೇ ತಳಬೇಕು ಬಾಡಿ. ನಾಷ್ಟ ಮಾಡಕ್ ಹೋಯ್ತಾ ಇದೀನಿ ಗಾಯ್ಸ್. ನಾಷ್ಟ ಮಾಡೋಣ ಅಂತ ಹೊಟ್ಟೆ ಹಸ್ಕೊಂಡು ಓಡೋಡ್ ಬಂದೆ. ನಮ್ಮ ಮನೆಯವ್ರು ಬೇಗ ಹಾಕೊಂಡು ಆಚೆ ಹೋಗಿದ್ದಾರೆ. ಅಷ್ಟೇ ಹೊಟ್ಟೆ ಹಸಿದೈತೆ.
ಈಗ ಅವ್ರು ಬರ್ತಾವ್ರೆ, ಅವ್ರು ಬಂದಾದಮೇಲೆ ಮಾಡಿಕೊಂಡು ತಿನ್ನಬೇಕು. ಮಾತಾಡೋಕ್ಕೂ ಆಯ್ತಲ್ಲ, ಅಷ್ಟು ಸುಸ್ತಾಗಲೇ. ನಂದು ಮಾರ್ನಿಂಗ್ ಫಸ್ಟ್ ಮೀಲ್ 30 ಗ್ರಾಮ್ ಓಟ್ಸ್. ಇದಕ್ಕೆ ಬಿಸಿನೀರು ಹಾಕಿದ್ದೀನಿ ಸ್ವಲ್ಪ ಸ್ಮೂತ್ ಆಗಲಿ ಅಂತ. ಈಗ ಇದಕ್ಕೆ 2 ಐಟಮ್ ಹಾಕಿದ್ರೆ ಕಲಾಸ್. ಇಷ್ಟೇ ನಾಷ್ಟ. ಇನ್ನೂ ಬೋಡ್ಸ್ಬಿಟ್ಟೆ ಖಾಲಿ. ಹೆಲ್ಮೆಟ್ ಐತೆ ಕೆಳಗಡೆ. ನಾಷ್ಟ ಆಯಿತು. ಈಗ ಮತ್ತೆ ಅಗೇನ್ ಬ್ಯಾಕ್ ಟು ವರ್ಕ್. ಇಲ್ವಾ, ಸಖತ್ ಕಷ್ಟ ಇದೆ. ಈಗ ನಾಷ್ಟ ಆಯ್ತು, ಈಗ ಮತ್ತೆ ಒನ್ಸ್ ಅಗೇನ್ ವರ್ಕ್ ಹೋಗ್ಬೇಕು. ಸಿಗ್ತೀನಿ ಆಮೇಲೆ. ಕೆಲಸದಲ್ಲಿದ್ದೀನಿ. ಎಲ್ಲ ಜಿಮ್ಗೆ ಹೋಗೋರು ಏನಕ್ಕೆ ನಿಮಗೆ ಓಟ್ ಮೀಲ್ ತಿನ್ನು ಅಂತ ಹೇಳ್ತಾರೆ ಅಂದರೆ, ನೋಡಿ ನಾನು ರಾತ್ರಿ ತಿಂದಿದ್ದು 1 ಅವರ್ಗೆ ಅಷ್ಟು ಹೊಟ್ಟೆ ಹಸಿದಿತ್ತು. ಬಟ್ ಬೆಳಗ್ಗೆ ಓಟ್ ಮೀಲ್ ತಿಂದಿದ್ದು ಸ್ವಲ್ಪನೇ. ಎನರ್ಜಿ ಲಾಂಗ್ ಲಾಸ್ಟಿಂಗ್ ಆಗಿದೆ. ಸೊ ಅದಕ್ಕೆ ಎಲ್ಲರೂ ನಿಮಗೆ ಓಟ್ ಮೀಲ್ ಪ್ರಿಫರ್. ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಓಟ್ ಮೀಲ್ನ ಪ್ರಿಫರ್ ಮಾಡ್ತಾರೆ. ಸೊ ನಾನು ಬೆಳಗ್ಗೆ ತಿಂದಿದ್ದು ಈಗ ಒಂದು ಸ್ವಲ್ಪ ಎನರ್ಜಿ ಕಮ್ಮಿ ಆದಂಗೆ ಅನ್ನಿಸ್ತಿದೆ. ಅದಕ್ಕೋಸ್ಕರನೇ ಚಾಕ್ಲೇಟ್ ತೊಗೊಂಡೆ ತಿನ್ನೋಕ್ಕೆ. ಚಾಕ್ಲೇಟ್ ಅಂದರೆ ಎಲ್ಲರೂ ನಾರ್ಮಲ್ ತಿನ್ನೋ ಚಾಕ್ಲೇಟ್ ಅಲ್ಲ, ಪ್ರೋಟೀನ್ ಬಾರ್ಸ್ 2 ತಗೊಂಡಿದ್ದೀನಿ. ಒಂದು ಈಗ ತಿಂತೀನಿ, ಇನ್ನೊಂದು ಕೆಲಸ ಮುಗಿದ್ಮೇಲೆ ತಿಂತೀನಿ. ಲೆಟ್ಸ್ ಗೋ. ಕೆಲಸ ಮುಗೀತು. ಅದಕ್ಕೆ ಇನ್ನೊಂದು ತಿಂತಾಯಿದ್ದೀನಿ ಈಗ. ಟೈಮ್ ಆಗಲೇ 2:30 ಆಗ್ತಿದೆ. ಊಟ ಮಾಡಬೇಕು. ಬಟ್ ಏನಂದರೆ ಮನೆಗೆ ಹೋಗಿ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು. ಈಗ ಇದನ್ನು ತಿನ್ಕೊಂಡು ಒಂದು ಸ್ವಲ್ಪ ಐಟಮ್ ತೊಗೊಳ್ಬೇಕು. ಕ್ಯಾರೆಟು, ಸೌತೆಕಾಯಿ, ಮೊಸರೆಲ್ಲ. ಇದನ್ನು ತಿನ್ಕೊಂಡು ಅದನ್ನು ತಗೊಂಡು ಹೋಗೋದು ಮನೆಗೆ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಅಡುಗೆ ಮಾಡ್ಬೇಕಾರೆ. ಈಗ ತಗೊಂಡು ಹೋಗ್ತಿರೋ ಸಾಮಾನುಗಳು ಅಲ್ಲ, ಐಟಮ್ಗಳು. ಈಗ ಬಂದೆ ಮನೆಗೆ. ಎಲ್ಲ ಮಲ್ಕೊಂಡವ್ರೆ. ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಪಟ ಅಡುಗೆ ಮಾಡ್ಕೋತೀನಿ. ಮಧ್ಯದಲ್ಲಿ ಅಡುಗೆ ಮಾಡೋ ಕ್ಲಿಪ್ಸ್ ಹಾಕ್ತೀನಿ. ಆಮೇಲೆ ಲಾಸ್ಟಲ್ಲಿ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ. ಓಕೆ. I am a best cutter, guys. See, देखो. खत्म.
ಸೊ ಗೈಸ್ ಆ್ಯಕ್ಚುಲಿ ಏನಂದರೆ ನಂದು ಡಯಟ್ ಬಂದ್ಬಿಟ್ಟು ವಾರದಲ್ಲಿ 7 ದಿನ ಇದ್ದರೆ 5 ದಿನ ನಾನ್ ವೆಜ್ ಡೇ, 2 ದಿನ ವೆಜ್ ಡೇ. ಸೋಮವಾರ ಶನಿವಾರ ಏನಾದ್ರು ತಿಂದ್ಬಿಟ್ರೆ ನಾನ್ ವೆಜ್ಜು ಮನೇಲಿ ಮೆಟ್ನಲ್ಲಿ ಹೊಡಿತಾರೆ. ಸೊ ಸೋಮವಾರ ಶನಿವಾರ ವೆಜ್ ಡೇ ಇತ್ತು. ಇವತ್ತು ಬುಧವಾರ ಅದೇನೋ ಹುಣ್ಣಿಮೆನೋ ಅಮಾವಾಸ್ಯೆನೋ ಅಂದ್ಬಿಟ್ಟು ಮತ್ತೆ ಇವತ್ತು ಮನೇಲಿ ವೆಜ್ಜೇ ಮಾಡು ನಾನ್ ವೆಜ್ ತಿನ್ನಬೇಡ ಅಂತ ಹೇಳೋರು. ಅದಕ್ಕೆ ಇಷ್ಟೊಂದು ಲೇಟು. ಇಲ್ಲ ಅಂದರೆ ಚಿಕನ್ ತಗೊಬಂದ ಉಪ್ಪು ಖಾರ ಹಾಕ್ದ ತಿಂದ ಮುಗೀತು. ವೆಜ್ ಡೇ ದಿನ ಸೋಯಾಬೀನ್ ನೆನೆ ಹಾಕಬೇಕು, ಅದು ದಪ್ಪ ಆಗಬೇಕು, ಆಮೇಲೆ ಅದನ್ನು ಫ್ರೈ ಮಾಡಬೇಕು. ಲೆಂತಿ ಪ್ರೊಸೀಜರ್. ಪ್ರೋಟೀನ್ ಬಾರು ಅಷ್ಟೇ, ಅದಕ್ಕೇನೆ ತಿಂದಿದ್ದು. ನಾರ್ಮಲ್ ಟೈಮಲ್ಲಿ ತಿನ್ನಲ್ಲ ಪ್ರೋಟೀನ್ ಬಾರು. ವೆಜ್ ಡೇ ದಿನ ಮಾತ್ರ 2 ಪ್ರೋಟೀನ್ ಬಾರು. ಈಗ ಇಷ್ಟೇ, ಇದನ್ನು ರೆಡಿ ಮಾಡ್ಕೋಬೇಕು, ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಜಿಮ್ಗೆ ಹೋಗೋದು. ಆಗಲೇ ಸುಸ್ತು. ಮಾತಾಡೋಕ್ಕೆ ನಾಲ್ಗೆನೇ ತಿರುಗ್ತಾಯಿಲ್ಲ ಹಂಗೆ. ಎಲ್ಲ ನಾಳೆಗೋಸ್ಕರ. ಮುಖನೂ ಫುಲ್ ಇಳ್ದೋಗ್ಬಿಟ್ಟೈತೆ. ಸೊ ಈಗ ಎಲ್ಲ ರೆಡಿ ಆಗೋಯ್ತು. ಅದೊಂದು ಸೋಯಾಬೀನ್ ಒಂದು ರೆಡಿ ಆಗಬೇಕು. ಅದಾಗ್ಬಿಟ್ರೆ ತಿನ್ಬಿಡೋದೆ. ಈಗ ಅಟ್ ಪ್ರೆಸೆಂಟು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 1900 ಕ್ಯಾಲರೀಸ್ ಅಷ್ಟೇ ತಿಂತಾ ಇರೋದು. ಡೈಲಿ ಬರೀ 150 ಗ್ರಾಮ್ ಕಾಪ್ಸ್ ಅಷ್ಟೇ ಇರೋದು. ಅದಕ್ಕೆ ಎನರ್ಜಿ ಸಖತ್ ಕಮ್ಮಿ ಇದೆ. ನೋಡೋಣ. ಈಗ ಬೇಗ ತಿಂದು ಜಿಮ್ ಹೋಗಬೇಕು. ಜಿಮ್ಗೆ ಹೋಗೋಣ ಬೇಗ. ಈಗ ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಸೊ ಗೈಸ್ ಫೈನಲಿ ಜಿಮ್ಮಿಗೆ ರೆಡಿ ಆಗಿದ್ದೀನಿ. ಪ್ರೀ ವರ್ಕೌಟ್ ಹಾಕ್ಕೊಂಡು ಹೋದೆ. ಆ್ಯಕ್ಚುಲಿ ಪ್ರೀ ವರ್ಕೌಟ್ ಖಾಲಿ ಆಗಿದೆ. ಮಸಲ್ ಪ್ಲೇಸು ಯೂಸ್ ಮಾಡ್ತಿದ್ದೆ, ಅದು ಖಾಲಿ ಆಗಿದೆ. ಸೊ ಈಗ ಹೊಸದು ಪ್ರೀ ವರ್ಕೌಟ್ ಅನ್ಬಾಕ್ಸಿಂಗ್. ಸ್ಟಾಕ್ ಇದೆ. ನಾವು ಹಂಗೆ ಎಲ್ಲ ತಂದು ಮಡಗ್ತೀವಿ. ಹಂಗಂತ ಕಾಸು ತುಂಬ ಇದೆ ಹಂಗೆ ಹಿಂಗೆ ಅಂತೇನಿಲ್ಲ. ನಮ್ಮದು ಜಿಮ್ಗೆ ಹೋಗೋರ್ದು ಹೆಂಗೆ ಕತೆ ಅಂದರೆ, ಒಳಗಡೆ ಅಂಡರ್ವೇರ್ ಅರ್ಧೋಗಿದ್ರು ಸಪ್ಲಿಮೆಂಟ್ಸ್ ನೋಡಿ, ಪ್ರೀ ವರ್ಕೌಟು, ಫಿಶ್ ಆಯಿಲು, ಮೆಲಾಟನಿನ್ನು, ಮಲ್ಟಿವಿಟಮಿನ್ನು, ಇದ್ಯಾವುದು ಇನ್ನೊಂದು ಪೀನಟ್ ಬಟರು, ಕ್ರಿಯೇಟಿನ್ನು, ವೇ ಪ್ರೋಟೀನು, ಇದರಲ್ಲಿ ಇಲ್ಲಿ ಓಟ್ಸು, ಹಂಗೆ ನಮಗೆ ಗೊತ್ತಿರೋದು. ಸಪ್ಲಿಮೆಂಟ್ಸ್ ಮೇಲೆ ಇಷ್ಟ ಹಾಕ್ತೀವಿ, ಅಂಡರ್ವೇರ್ ತಗೊಳಕ್ಕೆ ಯೋಚನೆ ಮಾಡ್ತೀವಿ. ಕಾಣಿಸ್ತೈತಾ? ಈಗ ಪಟ್ಟ ನನಗೆ ಒಳಗಡೆ ಎಲ್ಲ ಇಟ್ಬಿಟ್ಟಿರ್ತಾನೆ ಸ್ಕೂಪು ಸಿಕ್ತು. ಇದು ಸ್ಕೂಪ್. ಸೊ
ಒಂದು ಸ್ಕೂಪು, ಇನ್ನೊಂದು ಅರ್ಧ ಹಾಕತ್ತೀನಿ. ನಾವು ಹಂಗೆ ಜೀವದ ಜೊತೆನೇ ಆಟ ಆಡೋದು. ಈಗ ಇನ್ನೊಂದು ಮಜಾ ಏನಂದರೆ ಪ್ರೀ ವರ್ಕೌಟ್ ಜೊತೆನೆ ಕ್ರಿಯೇಟಿವ್ನ ಮಿಕ್ಸ್ ಮಾಡ್ತೀನಿ. ವೇಸ್ಟ್ ಆಗೋಯ್ತು. ಇದು ಯಾವ್ದಾದ್ರು ಜಿರಳೆ ಪಳ್ಳೆ ಏನಾರು ಬಂದು ತಿನ್ಬಿಟ್ರೆ ಬಾಡಿ ಬಿಲ್ಡರ್ ಆಗೋಗುತ್ತೆ. ಕ್ರಿಯೇಟಿನ್ ಎಲ್ಲ ಪೋಸ್ಟ್ ವರ್ಕೌಟಲ್ಲಿ ತೊಗೊಂಡ್ರೆ ಒಳ್ಳೇದು ಅಂತಾರೆ. ಬಟ್ ನಾನು 3 ದಿನ ಇದು ಕ್ರಿಯೇಟಿನ್ ತೊಗೊಂಡು ಮರ್ತೋಯ್ತಾ ಇದ್ದೀನಿ. ಪೋಸ್ಟ್ ವರ್ಕೌಟಲ್ಲಿ ತೊಗೋಬೇಕು ಅಂದ್ಕೊಂಡು. ಸೊ ಪ್ರೀ ವರ್ಕೌಟ್ ಜೊತೆನೆ ಬನ್ನಿ ಜಿಮ್ ಹೋಗೋಣ. ಸೊ ಬಾಯ್ಸ್, ಆಲ್ ರೆಡಿ ಫಾರ್ ದ ಜಿಮ್. ಇಲ್ಲಿ ಪ್ರೀ ವರ್ಕೌಟು, ಇಲ್ಲಿ ನನ್ನ ಜಿಮ್ ಬ್ಯಾಗ್. ಜಿಮ್ ಬ್ಯಾಗಲ್ಲಿ ಏನೇನಿರುತ್ತೆ ಅಂದರೆ ವಾಟರ್ ಬಾಟಲು, ಕರ್ಚೀಫು, ಶೂ, ಟ್ರೈಪಾಡು, ಸ್ಟ್ರಾಪ್ಸ್ ಅಷ್ಟೆ. ಗಾಯ್ಸ್, ಲೈಟ್ ಅಲ್ಲ ಅದು ಚಂದ್ರ. ಸೊ ಗಾಯ್ಸ್, ಮನೆಗೆ ಬಂದು ನಾಯಿ ಬಿದ್ದೋಯ್ತು. ಇದು ನಾಯಿ ಬಿದ್ದೋಯ್ತು. ಈಗ ಬಂದೆ ಮನೆಗೆ. ಮನೆಯಲ್ಲಿ ಯಾರಿಲ್ಲ, ನಾನು ಒಬ್ಬನೇ. ಪೂಜೆ ಮಾಡೋರು ಇವತ್ತು ನಮ್ಮ ಮನೇಲಿ, ಅದಕ್ಕೆ ನಾನ್ ವೆಜ್ ಇಲ್ಲ. ಸೊ ಈಗ ಜಿಮ್ಮಿಂದ ಬಂದೆ. ಈಗ ಬ್ಯಾಲೆನ್ಸ್ ಕೆಲಸ ಏನೇನಿರುತ್ತೆ ಅಂದರೆ ಇಲ್ಲೈತೆ ನೋಡಿ, 4 ಮೀಲ್ಸ್ ಕಂಪ್ಲೀಟ್. ಈ 4 ಮೀಲ್ಸ್ ಕಂಪ್ಲೀಟ್ ಮಾಡಬೇಕು. ಕ್ಯಾರೆಟ್, ಕರ್ಡ್, ವಾಟರ್ ಮಿಲನ್, ಸೌತೆಕಾಯಿ, 5 ರೈಸ್. ನೋಡಿ ಇಷ್ಟು ಈಗ ರಾತ್ರಿ ಊಟ. ಅದಾದಮೇಲೆ ಇನ್ನು ಒಂದು ವೇ ಪ್ರೋಟೀನು ಶೇಕ್. ನಿಮ್ಗನ್ಸುತ್ತೆ ಇಷ್ಟೊಂದು ತಿಂತಿದೆಯಲ್ಲ ಮತ್ತು ಇನ್ನೇನು ಕಷ್ಟ ಅಂತ. ನಿಮ್ಗದು ಅನ್ಸುತ್ತೆ ಜಾಸ್ತಿ ಅಂದ್ಬಿಟ್ಟು. ಬಟ್ ನನಗೆ ಇಷ್ಟೇ, ಅದು ಕಿಡ್ನಿಗೂ ಸಾಲ್ತಾ ಇಲ್ಲ. ಅದು ಏನು ಮಾಡೋಣ. ಈಗ ಅದು ತಿನ್ನೋಕ್ಕೇನೋ ಒಂದು ಅರ್ಧ ಗಂಟೆ ಆಗುತ್ತೆ, ಬಟ್ ಅದು 1 ಅವರಲ್ಲಿ ಹೊರಗೋಗ್ಬಿಡುತ್ತೆ. ಸೊ ಈಗ ಈ ಮೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ಕಾಲೇಜ್ ರಜೆ ಇದೆ, ಸೊ ಕಾಲೇಜ್ಗೆ ಹೋಗೋಲ್ಲ. ಇಲ್ಲಾಂದರೆ 6 ಗಂಟೆಯಿಂದ 9 ಗಂಟೆವರೆಗೂ ಕಾಲೇಜ್ ಇರುತ್ತೆ. ಸೊ ಕಾಲೇಜಿಗೆ ಇಲ್ಲ, ಒಳ್ಳೇದಾಯಿತು ಇಲ್ದಲೆ. ಯಾಕಂದರೆ ಫಸ್ಟೇ ಎನರ್ಜಿ ಇಲ್ಲ. ಸೊ ಈಗ ಪಟ್ಟಂತ ಮೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ, ಎಡಿಟಿಂಗ್ ಏನೇನಿದೆ ಎಲ್ಲ ಕಂಪ್ಲೀಟ್ ಮಾಡಿ, ಇನ್ಸ್ಟಾ ರೀಲ್ಸ್ಗೆ ಸ್ಕ್ರಿಪ್ಟ್ ಬರ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಇನ್ನೊಂದು 15 ನಿಮಿಷ ವಾಕ್ ಮಾಡ್ತೀನಿ. ಇವತ್ತಿನ ಡೇ ಕ್ಲಿಯರ್, ಎಲ್ಲ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ.
ಸೊ ನೀವು ಯಾರಾದರೂ ಈ ಥರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತಂದರೆ ನಿಮ್ಗೆ ಯಾರಿಗೂ ಅಷ್ಟೊಂದು ರಿಸ್ಕ್ ಆಗಲ್ಲ. ಯಾಕೆ ಅಂದರೆ ಒಂದು ನೀವು ಕೆಲಸ ಮಾಡಿ ವರ್ಕೌಟ್ ಮಾಡ್ತಾ ಇರ್ತೀರಾ, ಇಲ್ಲ ಓದ್ಕೊಂಡು ವರ್ಕೌಟ್ ಮಾಡ್ತಾ ಇರ್ತೀರಾ, ಎರಡು ಮಾಡ್ತಾ ಇರ್ತೀರಾ. ಬಟ್ ನಂದು ಹಂಗಲ್ಲ. ವರ್ಕೌಟ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ಡಯಟ್ ಪ್ರಿಪೇರ್ ಮಾಡ್ಕೋಬೇಕು, ಜೊತೆಗೆ ಈವ್ನಿಂಗ್ ಕಾಲೇಜ್ಗೆ ಹೋಗಬೇಕು. ಸೊ ಇಷ್ಟೆಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಬಟ್ ಖುಷಿ ಇದೆ ಇಷ್ಟೆಲ್ಲ ಮಾಡ್ತಾ ಇರೋದ್ರಲ್ಲಿ. ಸೂನ್ ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಚಲೋ, ಈಗ ಪಟ್ಟಂತ ಮೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋತೀನಿ. ಎಡಿಟಿಂಗ್ ಕೆಲಸ ಮುಗಿಸಿ ದಬಾಕೊಳ್ಳೋದು, ನಾಳೆಯಿಂದ ಬ್ಯಾಕ್ ಟು ರೊಟೀನ್. ಇಷ್ಟೇ ಡೈಲಿ ಲೈಫಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲಿ ಆಗ್ತಾರೋ. ಏನೇನು ಮಾಡ್ತಾಯಿದ್ದೀನಿ, ಹೆಂಗಿರುತ್ತೆ ಈ ಟ್ರಾನ್ಸ್ಫಾರ್ಮೇಷನ್ನು. ಕಷ್ಟ ಅಂತೇನಿಲ್ಲ, ಜರ್ನಿ ಚೆನ್ನಾಗಿದೆ. ಚಾವಿಟ್ಟಿದ್ದೀನಿ. ಸೊ ವೀಡಿಯೋಸು ರೆಗ್ಯುಲರ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಇನ್ಸ್ಟಾಗ್ರಾಮ್ ಪೇಜ್ ನಂದು. ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ, ಅದನ್ನು ಹೇಳೋಕ್ಕೆ ಬರೋಲ್ಲ. ಸೊ ಈಗ ಬರುತ್ತೆ, ಸ್ವಲ್ಪ ದಿನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸಿಗೋಣ. ಟೇಕ್ ಕೇರ್.